ತಿಪಟೂರಿನಲ್ಲಿ ನಗರಸಭೆ ವತಿಯಿಂದ ವಿನೂತನ ಅಭಿಯಾನ. ನಗರಸಭೆಯಿಂದ ರಾತ್ರಿಪಾಳಿಯ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. ಮೊದಲ ಬಾರಿಗೆ ತಿಪಟೂರು ನಗರಸಭೆ ವಿನೂತನ ಪ್ರಯೋಗವೊಂದಕ್ಕೆ ಚಾಲನೆ ನೀಡಿದ್ದು, ರಾತ್ರಿಪಾಳಿಯಲ್ಲೇ ರಸ್ತೆ ಸ್ವಚ್ಛತಾ ಕಾರ್ಯ ನಡೆಸಲು ಮುಂದಾಗಿದೆ. ನಗರದ ರಸ್ತೆ ಹಾಗೂ ಸಾರ್ವಜನಿಕ ಪ್ರದೇಶಗಳನ್ನು ಸ್ವಚ್ಛವಾಗಿಡುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಆರಂಭಿಸಲಾಗಿದ್ದು, ಈ ವಿಶೇಷ ಸ್ವಚ್ಛತಾ ಅಭಿಯಾನಕ್ಕೆ ನಗರಸಭೆ ಆಯುಕ್ತ ವಿಶ್ವೇಶ್ವರ ಬದರಗಡೆ ಅಧಿಕೃತ ಚಾಲನೆ ನೀಡಿದರು. ಇನ್ನು ನಗರಸಭೆ ಆಯುಕ್ತ ವಿಶ್ವೇಶ್ವರ ಬದರಗಡೆ ಮಾತನಾಡಿ, ನಗರವನ್ನ ಕಸಮುಕ್ತಗೊಳಿಸುವ ಹಾಗೂ ಸುಂದರ ನಗರವನ್ನಾಗಿ ರೂಪಿಸುವ ಉದ್ದೇಶದಿಂದ ರಾತ್ರಿಪಾಳಿಯ ಸ್ವಚ್ಛತಾ ಕಾರ್ಯ ಆರಂಭಿಸಲಾಗಿದೆ. ಮೊದಲ ಹಂತದಲ್ಲಿ ಪ್ರಮುಖ ರಸ್ತೆಗಳನ್ನು ಸ್ವಚ್ಛಗೊಳಿಸಲು 10 ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು, ಸಾರ್ವಜನಿಕರು ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಮನೆ ಬಳಿ ಬರುವ ಕಸ ಸಂಗ್ರಹಣಾ ವಾಹನಗಳಿಗೆ ನೀಡಬೇಕು. ರಸ್ತೆ ಬದಿ ಅಥವಾ ಖಾಲಿ ನಿವೇಶನಗಳಲ್ಲಿ ಕಸ ಎಸೆಯಬಾರದು ಎಂದು ಮನವಿ ಮಾಡಿದರು. ನಮಸ್ಕಾರ, ನಾನು ವಿಶ್ವೇಶ್ವರ ಅಂತ, ತಿಪಟೂರು ನಗರಸಭೆ ಪೌರಾಯುಕ್ತರು. ಇವತ್ತು ನಾವು ಇಲ್ಲಿ ಇದ್ದಿರೋದು ರಾತ್ರಿ ವೇಳೆಯಲ್ಲಿ ನಾವು ನಮ್ಮ ನಗರವನ್ನು ಸ್ವಚ್ಛಗೊಳಿಸೋದ್ರಿಂದ ಈಗ ನಮ್ಮ ಏನು ಮುಖ್ಯ ರಸ್ತೆಗಳಿದಾವೆ ಇದನ್ನು ಕ್ಲೀನಿಂಗ್ ಮಾಡ್ಕೊಂಡಿದ್ವಿ. ನಮಗೀಗ SWM ರೂಲ್ಸ್ ಅಂದರೆ ಘನತ್ಯಾಜ್ಯ ನಿಯಮಗಳು 2026ರಲ್ಲಿ ಬಂದಿರೋದು ದೇಶಾದ್ಯಂತ. ಆ ನಿಯಮಗಳ ಪ್ರಕಾರ ನಮಗೆ ನೈಟ್ ಸ್ವೀಪಿಂಗು ಮಾಡಬೇಕು ಮತ್ತು ಡೇ ಸ್ವೀಪಿಂಗ್ ಮಾಡಬೇಕು. ಆದಷ್ಟು ನಮಗೆ ನಗರವನ್ನು ನಾವು 100% ಕ್ಲೀನಿಂಗ್ ಮಾಡ್ಕೊಳ್ಳೋ ಉದ್ದೇಶದಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಮಾನ್ಯ ಶಾಸಕರು ಇದನ್ನು ನಮ್ಮ ತಿಪಟೂರು ನಗರವನ್ನು ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು, ಸ್ವಚ್ಛ ನಗರವನ್ನು ಮಾಡಬೇಕು, ಸುಂದರ ನಗರವನ್ನಾಗಿ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈಗಾಗಲೇ ತಾವು ಕಂಡಿರ್ಬೋದು, ತಿಪಟೂರು ನಗರಸಭೆ ವ್ಯಾಪ್ತಿಯಲ್ಲಿ ಹಲವಾರು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಮತ್ತು ಸಿಟಿ ಬ್ಯೂಟಿಫಿಕೇಷನ್ ಸಂಬಂಧಪಟ್ಟಂತೆ ವಿವಿಧ ಎಲ್ಲ ಕಾಮಗಾರಿಗಳನ್ನು ಕೈಗೊಳ್ತಾ ಇದ್ದೀವಿ. ಅದರ ವಿನೂತನ ಅಂಗವಾಗಿ ಇದೊಂದು ನಾವು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ವಿ ಮತ್ತು ಇದು ಲಾಸ್ಟ್ ಒಂದು 10 ಡೇಸ್ದಿಂದ ಮಾಡಿದ್ರಿಂದ ಒಂದು ಸಕ್ಸಸ್ಫುಲ್ ಆಗಿ ಕಂಡು ಬರ್ತಾ ಇದೆ. ನಮ್ಮ ಮೇಜರ್ಲಿ ಏನಂದರೆ ಕಮರ್ಷಿಯಲ್ ಏರಿಯಾಸ್ ಏನಿದೆ ಅಥವಾ ನಮ್ಮ ಜನ ಘಟನೆ ಇರುವ ಏನು ಪ್ರದೇಶಗಳಿದ್ದಾವೆ, ಆ ಪ್ರದೇಶಗಳಲ್ಲಿ ರಾತ್ರಿ 9 ಗಂಟೆಯಿಂದ 1-1:30 ಗಂಟೆ ಒಳಗಡೆ ನಮ್ಮ ಪೌರ ಕಾರ್ಮಿಕರು ನಮ್ಮ ಮುಖ್ಯ ರಸ್ತೆಗಳನ್ನು ಮತ್ತು ಕಮರ್ಷಿಯಲ್ ಏರಿಯಾಗಳನ್ನು ಹೇಳ್ಬೋದು ಅದನ್ನು ಗೂಡಿಸ್ಬಿಟ್ಟು ಈ ಸ್ವಚ್ಛತೆಯನ್ನು ಮಾಡ್ತಾರೆ. ಸೊ ದಟ್ ಏನಾಗ್ತದೆ ಅಂದರೆ, ಒಂದು ನಮ್ಮ ಪೌರ ಕಾರ್ಮಿಕರಿಗೆ ಕೆಲಸ ಮಾಡೋದು ಈ ಟ್ರಾಫಿಕ್ ಇರೋದೇ ಇರೋದ್ರಿಂದ ಮುಖ್ಯ ರಸ್ತೆಗಳನ್ನು ಕ್ಲೀನ್ ಮಾಡೋಕ್ಕೆ ಈಸಿ ಆಗ್ತದೆ. ಅದೇ ಸಮಯವನ್ನು ಡೇ ಟೈಮ್ದಲ್ಲಿ ಬಳಸ್ಕೊಡ್ತಾರೆ. ಅದೇ ರೀತಿ ನಮ್ಮ ಸಾರ್ವಜನಿಕರೇ ತಿಪಟೂರು ನಗರದ ಜನತೆಗೆ ಮುಂಜಾನೆ ಎದ್ದು ಬಂದ ನಂತರ ಒಂದು ವಾಕಿಂಗ್ ಹೋಗ್ತಾರೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಮುಂಜಾನೆ ಹೊರಗಡೆ ಬಂದ ನಂತರ ಅವ್ರ ನಗರ ಸ್ವಚ್ಛವಾಗಿ ಅವ್ರಿಗೊಂದು ಮನಕ್ಕೆ ಉಲ್ಲಾಸಕರವಾಗಿ ಕಾಣೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಒಂದು ಬರ್ತದೆ ಅಂತ ಆ ಉದ್ದೇಶದಿಂದ ನಗರದ ಸ್ವಚ್ಛತೆ ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸೌಲಭ್ಯವನ್ನು ಕೊಡೋ ದೃಷ್ಟಿಯಿಂದ ನಾವು ಈ ಒಂದು ವಿನೂತನ ಪ್ರಯೋಗ ಮಾಡಿದ್ದೀವಿ. ಇದರ ಅಂಗವಾಗಿ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋ ವಿನಂತಿ ಏನಂದರೆ, ದಯಮಾಡಿ ಸ್ವಚ್ಛತೆಯ ಬಗ್ಗೆ ತಾವು ತುಂಬ ಸೀರಿಯಸ್ ಆಗಿ ತೊಗೋಬೇಕಾಗ್ತದೆ. ನಾವು ಒಂದು ಹೇಳೋದಂದರೆ, ಸ್ವಚ್ಛತೆನೇ ನಮ್ಮ ಮನೆಗಳಲ್ಲಿ ನೋಡಿರ್ಬೋದು, ನಮ್ಮ ಹೆಂಗೆ ಮಸಾಲೆ ಡಬ್ಬಿಗಳು ಎಲ್ಲ ಒಂದು ಡಬ್ಬಿಗಳಲ್ಲಿ ಬೇರೆ ಬೇರೆ ಮಸಾಲೆಗಳು ಬೇರೆ ಬೇರೆ ಇರ್ತವೆ. ಅದೇ ಥರ ನಮ್ಮ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಈಗ ಏನು ನಮ್ಮ SWM ರೂಲ್ಸ್ 2026 ಏನು ಹೇಳ್ತದೆ, 4 ವಿಧದ ಕಸ ವಿಂಗಡಣೆ ಏನು ಹೇಳ್ತಾ ಇದೆ, ಆ ಥರ ವಿಂಗಡಣೆ ಮಾಡಿಕೊಟ್ಟು ನಮ್ಮ ನಗರಸಭೆ ವಾಹನಗಳಿಗೆ ಕೊಟ್ಟಿದ್ರೆ ಒಂದು ವಿನೂತನ ರೀತಿಯಲ್ಲಿ ನಾವು ಅದನ್ನು ಸ್ವಚ್ಛತೆಯನ್ನು ಮಾಡ್ಬೋದು, ನಗರವನ್ನು ಅತ್ಯಂತ ಸ್ವಚ್ಛ ನಗರವನ್ನಾಗಿ ಮಾಡ್ಬೋದು. ಈಗಾಗಲೇ ತಾವು ಪೇಪರ್ದಲ್ಲಿ ಎಲ್ಲ ನಾವು ನೋಡಿರ್ತೀವಿ, ಇಂದೋರ್ ಆಗಲಿ ಮೈಸೂರಾಗಲಿ ಕ್ಲೀನ್ ಸಿಟಿ ಅಂತ ಅವಾರ್ಡ್ ಬಂದಿದೆ. ನಮ್ಮ ನಗರಸಭೆ ತಿಪಟೂರು ಅಥವಾ ನಮ್ಮ ತಿಪಟೂರು ನಗರವು ಯಾವುದೇ ರೀತಿಯಿಂದ ಹಿಂದೆ ಬೀಳೋಕ್ಕೆ ಸಾಧ್ಯವೇ ಇಲ್ಲ ನಾವು ಈ ಥರ ಪ್ರಯೋಗ ಮಾಡಿದರೆ. ಆದ್ದರಿಂದ ನಾವು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಏನಂದರೆ, ತಾವು ಕ್ಲೀನ್ನೆಸ್ ಬಗ್ಗೆ, ಸ್ವಚ್ಛತೆಯ ಬಗ್ಗೆ, ನಗರದ ಸೌಂದರ್ಯದ ಬಗ್ಗೆ ತಾವು ಕಾಳಜಿ ವಹಿಸಿ. ಹಗಲ ವೇಳೆಯಲ್ಲಿ ವಾಹನಗಳ ದಟ್ಟಣೆ, ಧೂಳು ಹಾಗೂ ಜನಸಂದಣಿಯಿಂದ ರಸ್ತೆಗಳನ್ನು ಸ್ವಚ್ಛಗೊಳಿಸುವುದು ಸಿಬ್ಬಂದಿಗಳಿಗೆ ದೊಡ್ಡ ಸವಾಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಿಯಮ 2026 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರಾತ್ರಿ ವೇಳೆಯಲ್ಲಿಯೇ ಕಸಗುಡಿಸಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ನಗರಸಭೆ ಚಾಲನೆ ನೀಡಿದೆ. ನೈಟ್ ಹೊತ್ತು ಮಾಡಿಕೊಂಡು ಆರಾಮಾಗಿ ಬೆಳಗ್ಗೆ ಹೊತ್ತು ಹಗಲೊತ್ತು ತುಂಬ ಟ್ರಾಫಿಕ್ ಇರೋದ್ರಿಂದಾಗಿ ರಾತ್ರಿ ಹೊತ್ತು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಹೊತ್ತು ಒಂಚೂರು ಆರಾಮಾಗಿರ್ತೀವಿ, ಅದಕ್ಕೋಸ್ಕರ ಈಗಲೇ ಮಾಡ್ತಾ ಇದ್ದೀವಿ ಕೆಲಸ. ನೈಟು ಏನು ಅನ್ಸುತ್ತೆ ನಿಮಗೆ ಕೆಲಸ? ರಾತ್ರಿ ಹೊತ್ತು ಕೆಲಸ ಮಾಡ್ಬೋದು. ಹಾಂ,
ಟ್ರಾಫಿಕ್ ಇರಲ್ಲ, ಅದಕ್ಕೋಸ್ಕರ ನಾವು ನೈಟಲ್ಲೇ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಹೊತ್ತು ತುಂಬ ಟ್ರಾಫಿಕ್ ಇರುತ್ತೆ, ಮಾಡೋಕ್ಕಾಗಲ್ಲ ಇರಲ್ಲ, ಹಾ. ಅದರಿಂದಾಗಿ ನೈಟ್ ಹೊತ್ತೇ ಮಾಡ್ತಾ ಇದ್ದೀವಿ. ಇನ್ನು ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಅಗತ್ಯ ಅನುದಾನ ಬಿಡುಗಡೆ ಮಾಡಿಸಲು ಶಾಸಕ ಕೆ ಷಡಾಕ್ಷರಿ ಸಹಕಾರ ನೀಡಿದ್ದಾರೆ ಎಂದು ನಗರಸಭೆ ಅಧಿಕಾರಿಗಳು ತಿಳಿಸಿದರು. ನಗರಸಭೆಯ ಈ ವಿನೂತನ ಪ್ರಯೋಗಕ್ಕೆ ಸಾರ್ವಜನಿಕರು ಕೈಜೋಡಿಸಿದರೆ ಸ್ವಚ್ಛ ಮತ್ತು ಸುಂದರ ತಿಪಟೂರು ನಿರ್ಮಾಣ ಸಾಧ್ಯ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.